रहजमहममेजं ध्येयमाम्ना जगेजं सदजमसदजेजं श्रीसहाजं भजेजम् अञ्जनासूनुसान्निध्याद् विजयेन विराजितम् अजितप्रीतिजनकं भजेऽहं विजयध्वजम् तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः हरिः ओम् जन्माद्यस्य जतोऽन्वजादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरजः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ॐ स्वस्त्यस्तु सताम् अशेषसन्मङ्गलानि भवन्तु सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मष अपनोदनपटुतरे श्रीमद्भागवते महापुराणे तृतीयस्कन्धे एकादशेऽध्याये अद्य कथानुवादे सति किञ्चित् पूर्वकथानुवादः ಇನ್ನು ಹಿಂದೆ 26ನೇ ಶ್ಲೋಕದಲ್ಲಿ ವೈಕಾರಿಕ ದೇವತೆಗಳು ಅಂತ ಬಂತು. ಅಂದ್ರೆ ಯಾರೋ ಈ ಬ್ರಹ್ಮಾಂಡದ ಒಳಗಡೆ ಸೃಷ್ಟಿಗೆ ಬರ್ತಾರೋ ಅಂಥ ದೇವತೆಗಳು, ಅವರು ಇಂದ್ರಿಯಗಳಿಗೂ ಅಭಿಮಾನಿ ದೇವತೆಗಳಾಗಿರ್ತಾರೆ. ಅದೊಂದು ವಿಶೇಷವನ್ನ ವೈಕಾರಿಕಸ್ತು ಅನ್ನೋದ್ರಿಂದ ಸೂಚನೆ ಮಾಡಿದ್ದಾರೆ ಅಂತ ಇದೊಂದು ವಿಷಯ. ಜೊತೆಗೆ ಅತ್ರ ಈಷದ್ ಭೋಗ ಯಜ್ಞೀಯ ಹವಿರಾದೀನಾಂ ಇತಿ ಜ್ಞೇಯಂ ಅಂತ ಬರೆದಿದ್ದಾರೆ. ಅಂದ್ರೆ ಈ 8 ಗಣಗಳು, ಹಾಗೆ 8 ಗಣಗಳು ಅಂದ್ರೆ 8 ಗಣದಲ್ಲಿ ಸೇರಿರುವಂತಹ ಪಿತ್ರಾದಿಗಳು ಅಂತ ಅರ್ಥ. ಪಿತೃ ಇತ್ಯಾದಿಗಳು ಅಂದ್ರೆ ವೈಕಾರಿಕ ದೇವತೆಗಳು ಅಂದ್ರೆ ಇವರು ಕೂಡ ಇದ್ದಾರೆ, ಅವನ್ನೆಲ್ಲ ಸೇರಿಸ್ತಿಲ್ವಲ್ಲ ಅಂತ ಪ್ರಶ್ನೆ ಮಾಡಿಕೊಂಡು, ಹೌದು ಅವರೆಲ್ಲ ಇದ್ದಾರೆ, ಅವರು ಸ್ವಲ್ಪ ಭೋಗವನ್ನು ಅನುಭವಿಸ್ತಾರಂತೆ ದೇವತೆಗಳ ತರಹ. ಏನು ಭೋಗವನ್ನ ಅನುಭವಿಸ್ತಾರೆ? ಯಜ್ಞದಲ್ಲಿ ಯಾವ ಹವಿಸ್ಸನ್ನ ಹಾಕ್ತೀರೋ ಅಂತ ಹವಿಸ್ಸು ಅವ್ರಿಗೂ ಹೋಗಿ ಸೇರುತ್ತೆ. ಆದ್ರಿಂದಾಗಿ ಅವರು ದೇವತೆಗಳ ತರ ಆದ್ರು, ಅವ್ರ ಸೃಷ್ಟಿನೂ ಇದೇ ತರ ಅಂತ ಅದಕ್ಕೆ ಒಂದು ಕಾರಣವನ್ನ ಕೊಟ್ರು ಈ ವ್ಯಾಖ್ಯಾನದಲ್ಲಿ. ಹಾಗಾಗಿ ಒಟ್ಟರ್ಥ ಏನು ಅಂದ್ರೆ, ವೈಕೃತ ಸೃಷ್ಟಿ ಅಂದ್ರೆ ಅದು 3 ಥರ. ಆ 3 ಅಂತ ಅರ್ಥ ಅಲ್ಲ, ದೇವತೆಗಳ ಸೃಷ್ಟಿನೂ ಅದರಲ್ಲಿ ಸೇರ್ಕೊಂಡಿದೆ. ಅದು ದೇವತೆಗಳ ಸೃಷ್ಟಿಯನ್ನ ಕೇವಲ ವೈಕೃತ ಸೃಷ್ಟಿ ಅಂತ ಕರಿಬಾರ್ದು. ಯಾಕೆಂದ್ರೆ ಬ್ರಹ್ಮಾಂಡದ ಹೊರಗೂ ಅವರಿಗೆ ಸೃಷ್ಟಿಯಾಗಿದೆ, ಬ್ರಹ್ಮಾಂಡದ ಒಳಗೂ ಇದೆ. ಅದರಿಂದ ಪ್ರಾಕೃತ ವೈಕೃತ ಎರಡೂ ಸೇರ್ಕೊಳ್ಳುತ್ತೆ ಅಂತ. ಇಷ್ಟಾಗಿ ಈ ದೇವತೆಗಳ ಸೃಷ್ಟಿಯ ಬಗ್ಗೆ ಈಗ ವಿವರಣೆ ಮಾಡ್ತಾ ಹೋಗ್ತಾರೆ. ಮುಂದೆ 27ನೇ ಶ್ಲೋಕ 28ನೇ ಶ್ಲೋಕ ಒಟ್ಟಿಗೆ ಒಂದು 5 ಲೈನ್ ಇದೆ. ಅಷ್ಟನ್ನ ಹೇಳಿ ಆಮೇಲೆ ಅದರ ವಿವರಣೆಗೆ ಹೋಗೋಣ. 27ನೇ ಶ್ಲೋಕ. ದೇವ ಸರ್ಗಶ್ಚಾಷ್ಟವಿಧೋ ವಿಬುಧಾಃ ಪಿತರೋಸುರಾಃ ಗಂಧರ್ವಾಪ್ಸರಸಸಿದ್ಧಾಃ ಯಕ್ಷರಕ್ಷಾಂಸಿ ಕಾರಣಾಃ ಭೂತಪ್ರೇತಪಿಶಾಚಾಶ್ಚ ವಿದ್ಯಾದ್ಭ್ರಾಃ ಕಿನ್ನರಾದಯಃ ದಶೈತೆ ವಿದುರಾಖ್ಯಾತಾಃ ಸರ್ಗಾಸ್ತೆ ವಿಶ್ವಸೃಕೃತಾಃ ಅತಃ ಪರಂ
ಪ್ರವಕ್ಷ್ಯಾಮಿ ವಂಶಾನ್ ಮನ್ವಂತರಾಣಿ ಚ. ಇದುವರೆಗೆ ದೇವತೆಗಳ ಸೃಷ್ಟಿ ಅದು 8 ವಿಧ ಅಂತ ಹೇಳಿದ್ರು. ಅಲ್ಲಿ ದೇವತೆಗಳು ಬಂದ್ರು ವಿಬುಧ, ಪಿತೃಗಳು ಬಂದ್ರು ಅಸುರರು, ಗಂಧರ್ವರು, ಅಪ್ಸರರು, ಸಿದ್ಧ ಪುರುಷರು, ಯಕ್ಷರು, ರಾಕ್ಷಸರು, ಯಕ್ಷ ರಕ್ಷಾಂಸಿ, ಮತ್ತೆ ಚಾರಣರು ಬರ್ತಾರೆ. ಅವ್ರದ್ದು ವಿದ್ಯಾಧರ ಗಣ ಅಂತ ಹೇಳ್ತೀವಲ್ಲ ಅದೇ ತರ. ಇದು ಭೂತ ಪ್ರೇತ ಪಿಶಾಚಾಶ್ಚ, ಭೂತ ಪ್ರೇತ ಪಿಶಾಚ ಕಿನ್ನರಾದಯ, ಕಿನ್ನರ ಅಂತ ಒಂದು ಗುಂಪು. ಇದೇ ತರ ಅನೇಕ ಸೃಷ್ಟಿಗಳನ್ನ ಈಗಾಗಲೇ ಹೇಳಾಯ್ತು. ಇದೆಲ್ಲ ಮಾಡಿದ್ ಯಾರು? ವಿಶ್ವಸೃಕ್, ವಿಶ್ವವನ್ನೇ ಸೃಷ್ಟಿ ಮಾಡಿದ ಬ್ರಹ್ಮದೇವರು. ಆ ಬ್ರಹ್ಮದೇವರು ತಾವು ಇಷ್ಟು ಈ 10 ವಿಧವಾದ ದೇವತೆಗಳ ಪ್ರಾಕೃತ ವೈಕೃತ ಅನ್ನೋ 2 ಬಗೆಯ ಸೇರಿದ ಸೃಷ್ಟಿಗಳ ಬಗ್ಗೆ ನಾನು ಆಖ್ಯಾತ ನಿನಗೆ ಹೇಳಾಗಿದೆ ಅಂತ ವಿದುರರಿಗೆ ಈ ಕಡೆ ಮೈತ್ರೇಯರು ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ಇನ್ನೂ ಹೇಳಲಿಕ್ಕಿದೆ ವಿಷಯ. ಏನನ್ನ? ವಂಶಾನ್ ಮನ್ವಂತರಾಣಿ ಚ ಪ್ರವಕ್ಷ್ಯಾಮಿ. ಅಂದ್ರೆ ಇನ್ನು ಯಾರ್ಯಾರು ಸೃಷ್ಟಿಗೆ ಬಂದ್ರು ಜನರು, ಅವರ ವಂಶಾವಳಿಗಳು ಮತ್ತೆ ಮನ್ವಂತರಗಳು ಏನೇನಿದೆ ಅದನ್ನ ಎಲ್ಲವನ್ನ ಹೇಳ್ತೇನೆ ಅಂತ. ಈ ದೇವತೆಗಳಲ್ಲಿ ಒಟ್ಟು 8 ಥರ ಅಂತ ಏನ್ ಹೇಳಿದ್ರಲ್ಲ ಅದನ್ನ ಹೇಳ್ತಾರೆ. ಯಾರ್ಯಾರು 8 ಥರದವರು ಅಂದ್ರೆ ಇಲ್ಲಿ ಉಲ್ಲೇಖ ಮಾಡ್ತಾ, ದೇವತೆಗಳು ಜೊತೆಗೆ ನೃತ್ಯಕಾರರು, ಗಾನಕಾರರು, ವಾಹಕರು, ಮತ್ತೆ ಚಾರರು, ಸೇವಕರು ಅಂತೆಲ್ಲ ವಿಭಾಗವನ್ನು ಮಾಡ್ತಾ ಹೋಗ್ತಾರೆ. ಇದೆಲ್ಲ ಮುಂದಕ್ಕೆ ಪ್ರತಿಯೊಂದನ್ನು ವಿವರಿಸ್ತಾ ಹೋಗ್ತಾರೆ. ಎಷ್ಟೆಷ್ಟು ಜನ ಒಬ್ಬೊಬ್ಬರಲ್ಲಿ ಅನ್ನೋದನ್ನು ಹೇಳ್ತಾರೆ. ಅದರಲ್ಲಿ ಚಶಬ್ದೇನ ಸಂಖ್ಯಾ ವಿಶೇಷಂ ಕೇಶಾಂಚಿದ್ ಅಂತರ್ಭಾವಂ ಸೂಚಯತಿ ಅಂತ. ಕೆಲವು ಸಲ ಏನಾಗುತ್ತೆ, ಕೆಲವರನ್ನ ಹೇಳಿಲ್ಲ ಅಂತ ಅನ್ಸುತ್ತೆ, ಈ ಶ್ಲೋಕಗಳಲ್ಲಿ ಸಂಗ್ರಹ ಮಾಡ್ಲಿಲ್ಲ ಅಂತ. ಆದ್ರೆ ಅಂಥವ್ರನ್ನೆಲ್ಲ ತೆಗೆದುಕೊಳ್ಳೋದಕ್ಕೆ ಚ ಅಂತ ಹಾಕಿರ್ತಾರೆ ಸಂಸ್ಕೃತ. ಚ ಅಂದ್ರೆ ಮತ್ತು, ಇವರನ್ನು ಅಂತ. ಈಗ ಹಿಂದಿನ ಪಾಠದಲ್ಲೂ ಹೇಳಿದ್ವಿ, ಇವರನ್ನೂ ತಗೊಳ್ಳಿ ಅಂತ, ಅಂದ್ರೆ ಇನ್ನೊಬ್ಬರನ್ನು ತಗೊಳ್ಬೇಕು ಅಂತ. ಆ ರೀತಿಯಲ್ಲಿ ಇವರಲ್ಲೇ ಇವರಲ್ದೇನೆ ಇನ್ನೂ ತಗೊಳ್ಳಿ ಅಂದ್ರೆ ಅರ್ಥ, ಅವ್ರನ್ನೆಲ್ಲ ಸೇರಿಸ್ಕೊಳ್ಳಿ, ಇವರಷ್ಟೇ ಅಲ್ಲ ಅಂತ. ಅದನ್ನ ಇಲ್ಲಿ ವಿವರಿಸ್ತಾ ಹೋಗ್ತಾರೆ. ಯಾರ್ಯಾರು ಅಂದ್ರೆ, ಪ್ರೋಕ್ತ ಅಷ್ಟವಿಧಾ ದೇವಾಹ ವಿಬುಧಾ ಸರ್ವಯೇವತು. ದೇವತೆಗಳೆಲ್ಲರೂ ಅಷ್ಟವಿಧಾಹ ಪ್ರೋಕ್ತಾಹ, 8 ವಿಧ. ಸರಿ, ಮುಂದೆ ಪಿತೃಣಾಂ ಶತಮೇವಾತ್ರ. ಪಿತೃಗಳೆಷ್ಟು? 100 ಪಿತೃಗಳು, 100 ಜನ. ಇನ್ನು ಅಸುರಾನ್ ತ್ರಿಂಶದೇವವ, 30 ಅಸುರರು. ಸರಿ, ಗಂಧರ್ವಾಪ್ಸರಸಾಂ ಚೈವ, ಅದೇ ಪ್ರಭೇದ ಹೇಳ್ತಾ ಇದ್ದಾರೆ. 100 ಜನ ಮಾತ್ರ ಪಿತೃದೇವತೆಗಳಿದ್ದಾರೆ, 30 ಜನ ಮಾತ್ರ ಅಸುರರಿದ್ದಾರೆ ಅಂತಲ್ಲ. ಆ ವಿಧ ವೈವಿಧ್ಯ ಎಷ್ಟಿದೆ ಅಂತ. ಜನದ ಸಂಖ್ಯೆ ಹೇಳ್ತಾ ಇಲ್ಲ ಇಷ್ಟು ಸಂಖ್ಯೆನಂತ, ಅದ್ರ ವೈವಿಧ್ಯ ಹೇಳ್ತಾ ಇದ್ದಾರೆ. 8 ತರಹ ದೇವತೆಗಳು ಅಂತಂದ್ರೆ 8 ದೇವತೆಗಳು ಅಂತ ಅರ್ಥ ಅಲ್ಲ. 33 ಕೋಟಿ ದೇವತೆಗಳಿದ್ದಾರೆ, 9 ಕೋಟಿ ದೇವತೆಗಳಿದ್ದಾರೆ, ಇಷ್ಟೆಲ್ಲ ಇದೆ. ಅದರಲ್ಲಿ ಇಷ್ಟೊಂದು ದೇವತೆಗಳಿದ್ದಾಗ ಬರೀ 8 ವಿಧ, 8 ವಿಧ ಬೇರೆ, 8 ಸಂಖ್ಯೆಯಲ್ಲಿ ದೇವತೆಗಳಿದ್ದಾರೆ ಅಂತ ಹೇಳೋದು ಬೇರೆ. ಆದ್ರಿಂದ ಪಿತೃಗಳು 100 ವಿಧ, ಅಸುರರು 30, ಗಂಧರ್ವಾಪ್ಸರಸಾಂ ಚೈವ 200, 200 ಅವರದು ಪ್ರಭೇದ. ಇನ್ನು ಸಪ್ತತಿರಿ ಯಕ್ಷ ರಕ್ಷಸ್ಸು, ಸಪ್ತತಿ ಅಂದ್ರೆ 70, ಅಂದ್ರೆ ಯಕ್ಷರು ಮತ್ತೆ ರಾಕ್ಷಸರು. ಇನ್ನು ಚಾರಣರು 30 ಚಾರಣ ಜಾತಿಷು, 30 ಚಾರಣರಲ್ಲಿ ಪ್ರಭೇದ. ಶತಂ ಸಿದ್ಧಾಹ, ಸಿದ್ಧ ಪುರುಷರಲ್ಲಿ 100. ಇನ್ನು ಮಿಕ್ಕಿದವರಲ್ಲಿ ಸಪ್ತತಿ ಸರ್ವ ಜಾತಿಷು, ಮಿಕ್ಕಿದೆಲ್ಲ ಕಡೆ ಸಪ್ತತಿ 70 ಇದೆಯಂತೆ. ಊರ್ಧ್ವ ಸ್ರೋತಸ ವೈತೆ ಅನ್ಯ ಅರ್ವಾಕ್ ಸ್ರೋತಸ ಸ್ಮೃತಾ, ಇವನ್ನೆಲ್ಲ ಊರ್ಧ್ವ ಸ್ರೋತಸ್ಸು ಇದರಲ್ಲಿ ಸೇರಿಸ್ತಾರೆ ಗುಂಪಿನಲ್ಲಿ. ಈ ಮೇಲೆ ಹೇಳಿದವರನ್ನ, ಮಿಕ್ಕಿದವ್ರನ್ನೆಲ್ಲ ಅರ್ವಾಕ್ ಸ್ರೋತಸ್ಸಿನಲ್ಲಿ ಸೇರಿಸ್ತಾರೆ ಅಂತ. ಇಷ್ಟಲ್ದೆ ದೇವಯೋನಿ ಅಂತ ಕೆಲವಿರ್ತಾರೆ. ಆ ದೇವಯೋನಿಗಳ ಬಗ್ಗೆ ಈಗ ತಿಳಿಸ್ತಾರೆ. ಅದರ ಹಿಂದೆ ಸ್ವಲ್ಪ ಪ್ರಾರಂಭವನ್ನ ಮಾಡಿದ್ದೆ, ಅದನ್ನ ವಿವರವಾಗಿ ಈಗ ತಿಳಿಸ್ತಾ ಹೋಗ್ತಾರೆ. ಯಾರು ದೇವಯೋನಿಗೆ ಬರ್ತಾರೆ ಅಂತ ಇದನ್ನ ಆಚಾರ್ಯರು ಉಲ್ಲೇಖವನ್ನು ಮಾಡಿದ್ದಾರೆ. 8 ವರ್ಗದವರಾಗಿ ವಿಭಾಗ ಮಾಡ್ಬೇಕಂತೆ. ಕೇವಲ ಜಾತಿ ವಿಭಾಗ ಅಲ್ಲ, ಗುಣಕರ್ಮಗಳ ದೃಷ್ಟಿಯಿಂದಲೂ ವಿಭಾಗ ಮಾಡ್ಬೇಕು ಅಂತ. ಎಲ್ಲ ಬ್ರಾಹ್ಮಣ ಮತ್ತೆ ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ವಿಭಾಗ ಮಾಡೋದಿದೆ. ಈ ವಿಭಾಗ ಮಾಡ್ಲಿಕ್ಕೆ ಏನ್ ಕಾರಣ?
ಇದ್ರ ಬಗ್ಗೆ ಒಂದು ದೊಡ್ಡ ಚರ್ಚೆಗಳೇ ಇದೆ. ಅದರಲ್ಲಿ ಈ ಬ್ರಾಹ್ಮಣತ್ವ, ಕ್ಷತ್ರಿಯತ್ವ, ವೈಶ್ಯತ್ವ, ಶೂದ್ರತ್ವ, ಜಾತಿ ವಿಭಾಗ ಮಾಡಿದ್ರು. ಹಾಗೆ ಗುಣಕರ್ಮ ವಿಭಾಗನೂ ಇದೆ. ಅಂದ್ರೆ ಒಂದಿಷ್ಟು ಇವರಲ್ಲಿ ಇಷ್ಟು ಗುಣ ಇದೆಯಾ, ಈ ಗುಣ ಇರೋರ್ನ ಒಂದು ಗುಂಪು ಮಾಡ್ತಾರೆ. ಇನ್ನು ಇವರು ಇಷ್ಟು ಕರ್ಮ ಮಾಡ್ತಾರ, ಆ ಕರ್ಮ ನೋಡ್ಕೊಂಡು ಇವ್ರನ್ನ ಗುಂಪು ಮಾಡ್ತಾರೆ. ಒಂದೊಂದು ಗುಂಪು ಮಾಡ್ಬೇಕಾದ್ರೆ ಒಂದು ಜಾತಿ, ಒಂದ ಗುಣ, ಒಂದ ಕರ್ಮ ಎಲ್ಲ ಕಾರಣ ಆಗುತ್ತೆ. ಈಗ ತುಂಬಾ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇರ್ತಾರೆ, ಅವ್ರನ್ನೆಲ್ಲ ಒಂದ್ ಕಡೆ ಹಾಕೋದು. ಇನ್ ಕೆಲವ್ರು ಕೆಟ್ಟ ಗುಣ ಇರುತ್ತೆ, ಅವನ್ನೆಲ್ಲ ಒಂದು ಗುಂಪು ಮಾಡೋದು. ಒಳ್ಳೆ ಗುಣ ಇರೋರೆಲ್ಲ ಒಂದು ಗುಂಪು, ಅರ್ಧಂಬರ್ಧ ಇರೋನೆಲ್ಲ ಒಂದು ಗುಂಪು. ಆ ತರ ಒಂದು ವ್ಯವಸ್ಥೆ ಆಗಿದೆ. ಅದರಲ್ಲಿ ದೇವತೆಗಳಲ್ಲಿ ಹೇಗೆ ವ್ಯವಸ್ಥೆ ಆಗಿದೆ ಅನ್ನೋದನ್ನ ತಿಳಿಸ್ತಾರೆ ತತ್ವವಿವೇಕ ಅನ್ನೋ ಗ್ರಂಥ. ಅದರಲ್ಲಿ ಬರುವಂತಹ ವಿಷಯ, ಸರ್ವಜ್ಞಾಸ್ತೆ ಸಹಾರಾಧ್ಯಾ ಭಕ್ತಾಸ್ತೇಶ್ವಂತರೇವಚ ನೃತ್ಯಗಾನಾದಿ ಕರ್ತಾರೋ ವಾಹನಾಧಿಕೃತಸ್ತಥಾ ಅಂತ ಪ್ರಾರಂಭ ಆಯ್ತು. ಮೊದಲನೇ ವರ್ಗದವರು ತಗೊಂಡ್ರೆ ಸರ್ವಜ್ಞರು ಅಂತ ವಿಭಾಗ ಮಾಡಿದ್ರು. ಭಗವಂತನ ಆರಾಧನೆಯನ್ನ ಮಾಡ್ಲಿಕ್ಕೆ ಇರುವಂತಹ ದೇವತೆಗಳು ತಮ್ಮ ತಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಸರ್ವಜ್ಞರಾಗಿರ್ತಾರೆ. ಇನ್ನು ಎರಡನೆಯವರು ಪಿತೃಗಳು, ಅಂದ್ರೆ ವಿಶ್ವೇ ದೇವತೆಗಳ ಜೊತೆಗೆ ಯಾರು ಪೂಜ್ಯರೋ ಶ್ರಾದ್ದದಲ್ಲಿ ಅಂಥವರು. ಇನ್ನು ಮೂರನೆಯವರು ಅಂದ್ರೆ ಹೊರಗಡೆ ಮಾತ್ರ ದೇವತೆಗಳಲ್ಲಿ ದ್ವೇಷ ತೋರಿಸ್ತಾ ಇರ್ತಾರೆ ಅಸುರರು, ಅದೇ ಹೃದಯದಲ್ಲಿ ಮಾತ್ರ ಭಕ್ತಿ ಇರುತ್ತೆ ಅಂಥವ್ರು. ಹೊರಗಡೆ ಹೇಗೇನಂದ್ರೆ ಕೆಲವು ಪಕ್ಷದಲ್ಲಿ ಸೇರಿರ್ಬೇಕಾಗತ್ತೆ, ಸೇರಿರ್ತಾರೆ, ಅದೇ ಒಳಗಡೆ ಭಕ್ತಿ ಇರುತ್ತೆ, ಹೊರಗಡೆ ಮಾತ್ರ ದ್ವೇಷ ತೋರಿಸ್ತಾರೆ, ಅಂಥ ಅಸುರರು ಅಂತ. ನಾಲ್ಕನೇವರು ಗಂಧರ್ವರು, ಅಪ್ಸರೆಯರು. ಇವರೆಲ್ಲ ಏನ್ ಮಾಡ್ತಾರೆ, ನೃತ್ಯಗಾನಾದಿ ಕರ್ತಾರ, ದೇವತೆಗಳಿಗೆ ಖುಷಿ ಆಗ್ಲಿಕ್ಕೆ ನೃತ್ಯ ಮಾಡ್ತಾರೆ, ಹಾಡ್ತಾರೆ, ಎಲ್ಲ ಮಾಡ್ತಾರೆ ಗಂಧರ್ವ ಅಪ್ಸರಸರು. ಇನ್ನು ಯಕ್ಷ ರಾಕ್ಷಸರು, ಇವರೆಲ್ಲ ದೇವತೆಗಳು ವಾಹನ ಹತ್ಬೇಕಾದ್ರೆ ವಾಹನ ಸೇವೆ ಮಾಡೋದು, ಯುದ್ಧ ಮಾಡ್ಬೇಕಾದ್ರೆ ಅದಕ್ಕೆ ಸೇವೆ ಮಾಡೋದು, ಇದೆಲ್ಲ ಅವ್ರ ಕೆಲಸ. ಇನ್ನು ಸಿದ್ಧರು, ಅವ್ರು ಯಾವಾಗ್ಲೂ ದೇವತಾ ಕಾರ್ಯ ಇತ್ತು ಅಂದ್ರೆ ಸಿದ್ಧ ಸಿದ್ಧ ಅಂತ ಇರ್ತಾರಂತೆ. ಸಿದ್ಧ ಸಿದ್ಧೇತಿ ವಕ್ತಾರ, ಯಾವಾಗ್ಲೂ ಸಿದ್ಧ ಆಗತ್ತೆ ಅಂತ ಮಾತನಾಡ್ತಾ ಇರ್ತಾರೆ. ಅವ್ರಿಗೆ ಅದಕ್ಕೆ ಸಿದ್ಧರು ಅಂತ ಅವ್ರನ್ನ ಕರೀತಾರಂತೆ. ಇನ್ನು ಚಾರಣರ ಬಗ್ಗೆ ಹೇಳ್ತಾರೆ. ಚಾರಣರು ಹೇಗೆ, ಚೈಷಾಂ ಕ್ವಚಿತ್ ಅಂದ್ರೆ ಅವರು ಸೇವೆಯನ್ನ ಮಾಡ್ತಾ ಇರ್ತಾರಂತೆ, ದೇವತೆಗಳ ಸೇವಕರವರು. ಏನಾರು ಅವ್ರಿಗೆ ಸಹಾಯ ಬೇಕು ಅಂದ್ರೆ ಇವ್ರು ಹೋಗಿ ಕೆಲವು ಕಡೆ ಹೋಗಿ ಸಹಾಯವನ್ನ ಮಾಡ್ತಾರೆ ಚಾರಣರು. ಇನ್ನು ಭೂತ ಪ್ರೇತ ಇವೆಲ್ಲ ಏನೇನಿದೆ ಇದೆಲ್ಲವೂ ಕೂಡ ಬೇರೆ ಬೇರೆ ಕಾರ್ಯಗಳಲ್ಲಿ ದೇವತೆಗಳಿಗೆ ಸೇವೆಯನ್ನ ಮಾಡ್ತಾರೆ. ಅದು ಅಂಥದ್ದು ಇದೆ ಅಂತ ನಮಗೆ ಕೆಟ್ಟವರೇ ಅಂತ ಅನ್ಸೋದಲ್ಲ. ಆ ಥರನೂ ಈಗ ದೇವತೆಗಳ ವರ ಪಡಿತಾರೆ, ದೇವತೆಗಳ ಸೇವೆಯನ್ನು ಮಾಡ್ತಾರೆ. ಆ ದೃಷ್ಟಿಯಲ್ಲಿ ಈ ತರ ಭೂತ ಪಿಶಾಚ ಎಲ್ಲವೂ ಇದೆ. ಇನ್ನು ಋಷಿಗಳೇನಿದ್ದಾರೆ, ಆ ಋಷಿಗಳು ಕೂಡ ದೇವತೆಗಳ ವರ್ಗದಲ್ಲೇ ಸೇರ್ತಾರಂತೆ. ಯಾರು, ವಸಿಷ್ಠ ಮುಂತಾದ ಸರ್ವಜ್ಞ ಮುನಿಗಳು, ವಸಿಷ್ಠರೇ ಮೊದಲಾದವರನ್ನ ಮೊದಲನೇ ವರ್ಗದಲ್ಲಿ ದೇವತೆಗಳ ಜೊತೆಗೆ ಸೇರಿಸೋದು. ಇನ್ನು ಮತ್ತೊಂದನ್ನು ಹೇಳ್ತಾರೆ, ದೇವತೆಗಳೊಂದಿಗೆ ಏನಾದ್ರು ಪೂಜ್ಯತ್ವ ಪಡಿಬೇಕು ಅಂತ ಆದ್ರೆ ಇನ್ನೂ ಅನೇಕ ಲಕ್ಷಣಗಳಿವೆ. ಅಂದ್ರೆ ದೇವತಾ ವರ್ಗದಲ್ಲಿ ಸೇರಿಸೋದ್ರೆ ಅವರು ಹುಟ್ಟುತ್ತಾನೆ ದೇವತೆ ಆಗಿರಲ್ಲ, ಅವರು ಋಷಿನೋ ಮುನಿನೋ ಆಗಿರ್ತಾರೆ. ಅದೇ ದೇವತೆಗಳ ಸಮಾನವಾಗಿ ಅವರಿಗೆ ಗೌರವಾದಿಗಳು ನಡೆಯುತ್ತೆ, ಪೂಜೆನೂ ನಡೆಯುತ್ತೆ. ಯಾಕೆ ಅಂದ್ರೆ ಲಕ್ಷಣಗಳು ಹಾಗಿರುತ್ತೆ, ದೇವತಾ ಲಕ್ಷಣ ಅವರಿಗೆ. ಆದ್ರಿಂದ ಅದೇ ಹುಟ್ಟುತ್ತಾನೆ ಅವರು ದೇವತ್ವ ಜಾತಿಯನ್ನು ಪಡೆದಿಲ್ಲ ಅಷ್ಟೇ. ಹೀಗೆ ಪ್ರಮಾಣವನ್ನ ಕೊಟ್ಟು ಇನ್ನೊಂದು ಪ್ರಮಾಣದ ಪ್ರಕಾರ ಯದಿ ದೇವಾದಯೋ ದೋಷಾತ್ ಜಾಯೇರನ್ ಮಾನುಷಾದಿಷು ತಥಾಪಿ ದೇವಾ ವಿಜ್ಞೇಯ ಅಸುರಾಧ್ಯಾಸ್ ತಥಾ ಧ್ರುವಂ ಅಂತ ಪ್ರಮಾಣದ ಪ್ರಕಾರ. ಈಗ ದೈತ್ಯರು ಮನುಷ್ಯ ಯೋನಿಯಲ್ಲಿ ಹುಟ್ಟಿರ್ತಾರೆ, ಹಾಗೆ ದೇವತೆಗಳು ಪಿತೃಗಳು ಅವರು ಕೂಡ ಮನುಷ್ಯ ಪಶು ಪಕ್ಷಿ ಈ ತರ ಎಲ್ಲ ಶಾಪದಿಂದ ಹುಟ್ಟೋದಿದೆ. ದೇವತೆಗಳಿಗೂ ಇದೆಯಾ ಅಂತ ನಾವು ಪ್ರಶ್ನಿಸೋ ಹಾಗಿಲ್ಲ, ಅವ್ರಿಗೆ ಇದ್ದೇ ಇದೆ. ಅದನ್ನೆಲ್ಲ ಹೇಳ್ತಾರೆ, ದೋಷಾತ್ ದೇವಾದಯೋ ಜಾಯೇರನ್. ಅದೇನೋ ಒಂದು ದೋಷ ಆಗಿದೆ, ಪ್ರಾರಬ್ಧ ಕರ್ಮ ಮಾಡಿರ್ತಾರೆ ದೇವತೆಗಳು ಅಂದ್ರೆ ಅವ್ರನ್ನೂ ಬಿಟ್ಟಿಲ್ಲ. ಆಗ ಪಿತೃಗಳು ದೇವತೆಗಳು ಅವರೂ ಕೂಡ ಮನುಷ್ಯರಾಗಿ ಪಶುಗಳಾಗಿ ಪಕ್ಷಿಗಳಾಗಿ ಅವತಾರ ಮಾಡುದು, ನರಕಕ್ಕೆ ಹೋಗಲ್ಲ ಅಷ್ಟೇ. ಅದು ಬಿಟ್ರೆ ಮನುಷ್ಯ ಲೋಕಕ್ಕೆ ಬರ್ತಾರೆ, ಅದೇ ನರಕ ಅವ್ರಿಗೆ. ಇಷ್ಟು. ಇದ್ರ ಜೊತೆಗೆ ದೇವತೆಗಳು ಪಿತೃಗಳು ಎಂದೆಂದಿಗೂ ಅವರ ಜಾತಿಯನ್ನು ಮಾತ್ರ ಅವರು ಇಟ್ಕೊಟ್ಟಿದ್ದು ಅಂತಿರಲ್ಲ. ಮನುಷ್ಯರಾಗಿ ಹುಟ್ಟಿರ್ಬೋದು, ಪಶು ಪಕ್ಷಿ ಮನುಷ್ಯಲ್ಲ ಆಗಿರ್ಬೋದು, ಆದ್ರೆ ಆ ದೇವತ್ವ ಹೋಗಲ್ಲ, ಅವರಲ್ಲಿ ಹಾಗೆ ಉಳ್ಕೊಳುತ್ತೆ ಅದು ಅಂತ. ಅದೊಂದು ವಿಶೇಷ. ಅದನ್ನೇ ಮಾನುಷಾದಿಷು ಜಾಯೇರನ್, ಮನುಷ್ಯ ಜನ್ಮ ಮತ್ತೆ ಬೇರೆ ಪ್ರಾಣಿ ಜನ್ಮ ಎಲ್ಲವನ್ನ ಪಡಿಬಹುದು, ಆದ್ರೂ ಅವರು ದೇವತೆಗಳೇ. ಹಾಗೆ ಅಸುರಾಧ್ಯಾಹ, ಅಸುರಾರತಿಗಳು ಕೂಡ ಇದೇ ತರಹನೇ ಅವರ ವಿಭಾಗನೂ ಕೂಡ.
ಅಂತ ಇಷ್ಟು ಒಂದು ವಿಷಯ. ಇದಾದ ಮೇಲೆ ಹಿಂದೆ ಹೇಳಿದಂತೆ ವಿಭಾಗವನ್ನ ಏನ್ ಮಾಡಿದ್ರು, ಊರ್ಧ್ವ ಸ್ರೋತಸ್ಸಿನ ವಿಭಾಗ, ಅಧೋ ಸ್ರೋತಸ್ಸಿನ ವಿಭಾಗ, ಇದ್ಯಾಕ್ ಮಾಡಿದ್ರು? ಇದ್ರಲ್ಲೇನ್ ಸ್ವಾರಸ್ಯ ಅಂದ್ರೆ, ವೈಕಾರಿಕೇಶು ದೇವೇಶು ಏತೇ ವೈ ಮುಗ್ಧ ಭೋಗಿನಃ ಅಂತ ಒಂದು ಪಾಠ, ಏನದು ಮುಖ್ಯ ಭೋಗಿನಃ ಅಂತ. ಅಭೋಗಿನಸ್ತದನ್ನೇತು ದೇವ ಏತೆ ತತಸ್ಮೃತಃ ಅಂತ. ಇದುವರೆಗೆ ಅರ್ವಾಕ್ ಸ್ರೋತಸ್ಸು ಅಂತ ಏನ್ ಹೇಳಿದ್ರು, ಅವರೆಲ್ಲ ನರಕಕ್ಕೆ ಹೋಗೋರು ಅಂತ ಬಂತು. ಊರ್ಧ್ವ ಸ್ರೋತಸ್ಸು ಅಂದ್ರೆ ಊರ್ಧ್ವಗಮನ, ಸದ್ಗತಿಯನ್ನ ಪಡೆಯೋರು ಅಂತ ಬಂತು. ಯಾಕೆಂದ್ರೆ ಇಂದ್ರಾದಿ ದೇವತೆಗಳ ತರ ಅವ್ರಿಗೂ ಹವಿಸ್ಸನ್ನು ತಗೊಳ್ಳುವಂತಹ ಒಂದು ಭಾಗ್ಯ ಇದೆ ಅಂತ. ಆದ್ರೆ ಬೇರೆಯವರಿಗೆ, ಕೆಲವರಿಗೆ ವೈಕಾರಿಕ ದೇವತೆಗಳನ್ನು ಬಿಟ್ಟು ಕೆಲವರು ಇರ್ತಾರೆ, ಈ ಪಿತೃಗಳನ್ನು ಬಿಟ್ಟು ಕೆಲವರು ಇರ್ತಾರೆ, ಅವರಿಗೆ ಅದನ್ನೂ ಭೋಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಜ್ಞದಲ್ಲಿ ಕೊಡೋ ಆಹುತಿ ಅದನ್ನ ಅವ್ರು ತಗೊಳ್ಲಿಕ್ಕೆ ಆಗಲ್ಲ, ಆ ಯೋಗ್ಯತೆನೂ ಬೇಕಂತೆ. ಆದ್ರೆ ಕೇವಲ ಅವರು ದೇವತೆಗಳಾಗಿರ್ತಾರೆ ಅಷ್ಟೇ. ಅಂದ್ರೆ ಆ ಥರ ದೇವತೆಗಳು ಇದ್ದಾರೆ, ಯಾರು ಯಜ್ಞದಲ್ಲಿ ಕೊಡುವಂತಹ ಹವಿಸ್ಸನ್ನ ತಗೊಳ್ಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ವಿಷಯವನ್ನು ಇಲ್ಲಿ ತಿಳಿಸಿದ್ದಾರೆ. ಇದ್ರ ಜೊತೆಗೆ ಬೇರೆ ವ್ಯಾಖ್ಯಾನಕಾರರು ಯಾವ ರೀತಿ ಇದಕ್ಕೆ ವ್ಯಾಖ್ಯಾನ ಮಾಡಿದ್ರು, ಅದು ಸರಿ ಇದೆಯಾ, ಯಾಕೆ ಅದು ತಪ್ಪಾಗಿದೆ ಅನ್ನೋದ್ರ ವಿಚಾರ. ಈಗ ಕೆಲವರು ಹೇಳ್ತಾರೆ ಏನಂದ್ರೆ, 8 ರೀತಿ ದೇವತಾ ಸೃಷ್ಟಿ. ಯಾವುದು? ವಿಬುಧರು, ಪಿತೃಗಳು, ಅಸುರರು, ಗಂಧರ್ವಾಪ್ಸರರು, ಯಕ್ಷರಾಕ್ಷಸರು, ಭೂತ ಪ್ರೇತ ಪಿಶಾಚರು ಒಂದು ಗುಂಪು, ಸಿದ್ಧಚಾರಣ ವಿದ್ಯಾಧರರು ಒಂದು ಗುಂಪು, ಕಿನ್ನರ ಪುರುಷ. ಹೀಗೆ ಈ ರೀತಿ ತಗೊಂಡು ಒಟ್ಟು 8 ದೇವತೆಗಳ ಸೃಷ್ಟಿ. ಕೆಲವರು ಏನ್ ಮಾಡ್ತಾರೆ, ಇಲ್ಲ ಚೇಂಜ್ ಮಾಡ್ತಾರೆ. ಅಂದ್ರೆ ಗುಂಪು ಮಾಡ್ಬೇಕಾದ್ರೆ ಒಬ್ರನ್ನ ಇನ್ನೊಬ್ರ ಜೊತೆಗೆ ಸೇರಿಸ್ತಾರೆ, ಅದ್ರಲ್ಲಿ ಕ್ರಮ ವ್ಯತ್ಯಾಸ ಇದೆ. ಈಗ ಹಿಂದೆ ವಿಬುಧರು ಪಿತೃಗಳನ್ನ ಬೇರೆ ಬೇರೆ ಮಾಡಿದ್ರು. ಕೆಲವರು ವಿಬುಧ ಪಿತೃಗಳು ಒಂದನೇ ಮಾಡ್ಬಿಡ್ತಾರೆ. ಅಸುರರು ಒಂದ್ ಕಡೆ, ಗಂಧರ್ವಾಪ್ಸರರು ಒಂದ್ ಕಡೆನೆ, ಸಿದ್ಧರು ಒಂದ್ ಕಡೆ ಇದೆ, ಯಕ್ಷ ರಾಕ್ಷಸರು ಒಂದ್ ಕಡೆ. ಆದ್ರೆ ಸಿದ್ಧ ಚಾರಣ ವಿದ್ಯಾಧರ ಅಂತ ಹಿಂದಿನ ವ್ಯಾಖ್ಯಾನಕಾರ ತಗೊಂಡಿದ್ರು. ಆದ್ರೆ ಇವ್ರು ಹಾಗೆ ಮಾಡ್ಯಾರ, ಚಾರಣ ವಿದ್ಯಾಧರನೇ ಪ್ರತ್ಯೇಕ ಗುಂಪು, ಭೂತ ಪ್ರೇತ ಪಿಶಾಚ ಮಾತ್ರ ಒಂದೇ. ಇನ್ನು ಕಿನ್ನರ, ಕಿಂಪುರುಷ ಇವನ್ನೆಲ್ಲ ತಗೊಳ್ತಾರೆ. ಹೀಗೆ 8 ವರ್ಗ ಅವರು ವಿಭಾಗ ಮಾಡ್ಕೊಳ್ತಾರೆ. ಕೆಲವರು ವಿಭಾಗ ಮಾಡ್ತಾರೆ ಹೀಗಲ್ಲ, ವಿಬುಧ, ಪಿತೃ, ಅಸುರರು, ಗಂಧರ್ವ, ಅಪ್ಸರರು ಅಂತ ಹೀಗ್ ವಿಭಾಗ ಮಾಡ್ತಾ ಹೋಗ್ಬೇಕು ಅಂತ. ಆದ್ರೆ ಯಾರ್ಯಾರು ಏನೇನ್ ವಿಭಾಗ ಮಾಡಿದಾರಲ್ಲ, ಇವ್ರನ್ನ ಅವ್ರ ಗುಂಪಿಗೆ ಸೇರಿಸೋದು, ಅವ್ರನ್ನ ಇವ್ರ ಗುಂಪು. ಇವಾಗ ಹೇಗಾಯ್ತು ಅಂದ್ರೆ, ಹಲ್ಲಿನ ಹಾವಿನ ಜೊತೆಗೆ ಸೇರಿಸ್ಬಿಡೋದು, ಹಾವಿನ ಗುಂಪಿನಲ್ಲಿ ಹಲ್ಲಿಗೂ ಹಾವಿಗೆ ಏನ್ ಸಂಬಂಧ ಇಲ್ಲ, ಸೇರಿಸೋದು ಏನೊಂದು ಕಾರಣ ಕೊಟ್ಟು. ಹಾವು ಹಲ್ಲಿ ಒಂದೇ ತರ ಇತ್ತು, ಚಿಕ್ಕ ಚಿಕ್ಕ ಹಾವುಗಳು ಹಲ್ಲಿ ಅದೇ ಸೇರಿಸ್ಬಿಟ್ಟು ಅಂತ. ಹೀಗೆ ಏನೋ ಒಂದು ಕಾರಣ ಕೊಟ್ಟು ಹೇಳೋದಲ್ಲ, ಸರಿಯಾದ ಪ್ರಮಾಣ ಬೇಕದಕ್ಕೆ. ಹಲ್ಲಿ ಜಾತಿಯಲ್ಲಿ ಉಡ ಇತ್ಯಾದಿ ಪ್ರಾಣಿಗಳನ್ನ ಸೇರಿಸ್ತಾರೆ. ಯಾಕೆ? ಅದು ಒಂದೇ ತರ ಇರುತ್ತೆ, ಅದು ಸ್ವಲ್ಪ ದೊಡ್ಡ ಶರೀರ, ಇದು ಚಿಕ್ಕ ಶರೀರ ಅಷ್ಟೇ. ಮೀನುಗಳಲ್ಲಿ ಅನೇಕ ಮೀನುಗಳನ್ನು ಸೇರಿಸೋದಿದೆ. ಮೀನಿನ ಜಾತಿಯಲ್ಲಿ ಆಮೇಲೆ ಸೇರಿಸಲ್ಲ, ಅದು ಬೇರೆ. ಅದ್ರ ಜಲಚರ ಅಂತ ತಗೊಂಡ್ರೆ ಸೇರಿಸ್ತಾರೆ. ಹೀಗೆ ಒಂದೊಂದು ಕಾರಣಗಳಿಂದ ಒಂದೊಂದು ಪ್ರಾಣಿಯನ್ನ ಆಯಾಯ ಗುಂಪಿನಲ್ಲಿ ಸೇರಿಸುವಂಥದ್ದಿದೆ. ಅದೇ ತರಹ ಇಲ್ಲೂ ಯಾವುದೇ ರೀತಿ ನೀವು ವಿಭಾಗ ಮಾಡಿದ್ರಲ್ಲ, ದೇವತೆಗಳಲ್ಲಿ 8 ಅಂತ ವಿಭಾಗ. ಈ ವಿಭಾಗ ಮಾಡ್ಲಿಕ್ಕೆ ಏನ್ ಪ್ರಮಾಣ? ಯಾಕೆ ನೀವು ಸಿದ್ಧರನ್ನ ಪ್ರತ್ಯೇಕ ಇಟ್ಟು ಸಿದ್ಧಚಾರಣ ವಿದ್ಯಾಧರನ್ನ ಒಟ್ಟಿಗೆ ಹೇಳಿಲ್ಲ? ಒಬ್ರು ಸಿದ್ಧಚಾರಣ ವಿದ್ಯಾಧರ ಒಬ್ರನ್ನೇ ಹೇಳ್ತಾರೆ ಒಂದು ಗುಂಪು ಅಂತ, ಇನ್ನೊಂದ್ ಕಡೆ ಇಲ್ಲ ಅಂತಾರೆ. ಆದ್ರೆ ಕೆಲವರು ಸಮರ್ಥನೆ ಮಾಡಿದ್ರಂತೆ ಇದಕ್ಕೆ. ಹಾಗಲ್ಲ, ಯಾಕೆ ಇವ್ರನ್ನ ಗುಂಪು ಮಾಡಿದೀವಿ ಅದಕ್ಕೂ ಕಾರಣ ಕೊಡ್ಬೇಕು. ಎಷ್ಟು ನೋಡಿ ಕಷ್ಟ ಭಾಗವತ ವ್ಯಾಖ್ಯಾನ ಮಾಡೋದು ಅಂದ್ರೆ, ಎಷ್ಟು ಸಮಸ್ಯೆ. ಈಗ 4 ಜನನ್ನ ಒಂದು ಗುಂಪು ಮಾಡ್ತೀವಿ ಅಂದ್ರೆ, ಲೋಕದಲ್ಲೇ ನಾವು ನೋಡ್ತೀವಿ, ಒಂದ್ 30 ಜನ ಇದ್ರು, ತೀರ್ಥಯಾತ್ರೆಗೆ ಬಂದಿದ್ರು, 30 ಜನದಲ್ಲಿ ಒಂದು ಗುಂಪು ಮಾಡ್ಬೇಕು ಅಂದ್ರೆ ತುಂಬಾ ದೊಡ್ಡ ಸಮಸ್ಯೆ ಆಗಿರುತ್ತೆ. ಯಾಕೆ? ಅವ್ರವ್ರ ಯೋಗ್ಯತೆಗೆ ತಕ್ಕ ಹಾಗೆ, ತುಂಬಾ ಯೋಗ್ಯತೆ ಇರೋರ್ನ ಯೋಗ್ಯತೆಯವ್ರ ಜೊತೆಗೆ ಸೇರಿಸ್ಬೇಕು. ಇಲ್ಲ ಅವ್ರು ಅಷ್ಟೊಂದು ಸಾಧನೆ ಮಾಡಲ್ಲ ಅಂದ್ರೆ ಅವ್ರ ಜೊತೆಗೆ ಸೇರಿಸಿದ್ರೆ ಹೇಗೆ? ಕೆಲವರು ಸ್ವಭಾವ ಇರುತ್ತೆ, ಅದು ನೋಡ್ಕೊಂಡು ಸೇರಿಸ್ಬೇಕು. ಈ ದುಷ್ಟರ ಮಧ್ಯೆ ಒಬ್ಬರ ಪಾಪದವ್ರನ್ನ ಹಾಕ್ಬಿಟ್ರೆ ಅವ್ರ ಕಥೆ ಏನು? ಇಲ್ಲ ಎಲ್ಲ ಪಾಪದವರು, ಆದ್ರೆ ಮಧ್ಯದಲ್ಲಿ ಉದಾಸೀನನಾದೊಬ್ಬ ವ್ಯಕ್ತಿ ಇರ್ತಾನೆ, ಅವ್ನಿಗೇನು ಮಾಡ್ಲಿಕ್ಕೆ ಬರಲ್ಲ, ಅಂಥವ್ರನ್ನ ಹಾಕಿದ್ರೆ ಹೇಗೆ? ಇದು ನೋಡ್ಕೊಂಡು ವಿಭಾಗ ಮಾಡ್ಬೇಕಲ್ಲ. ಆತರ ದೇವತೆಗಳಲ್ಲಿ ವಿಭಾಗ ಅಂತಂದ್ರೆ ಇದು ಬಹಳ ಕಷ್ಟದ ಕೆಲಸ. ಆದ್ರೆ ಆಗಿದೆ ಅಂತೆ. ಕೆಲವ್ರು ಕಾರಣ ಏನ್ ಕೊಟ್ರು ವ್ಯಾಖ್ಯಾನಕಾರರಂದ್ರೆ, ವಿಬುಧ, ಪಿತೃ, ಅಸುರರು ಇವರ 3 ಸೃಷ್ಟಿಗೆ ಬ್ರಹ್ಮದೇವರು 3 ಶರೀರ ತಗೊಂಡ್ರಂತೆ, ಸಂಗ್ರಹ ಮಾಡಿದ್ರಂತೆ. ಅಹಸ್ಸು, ಪರೋಕ್ಷ, ಸಂಧ್ಯಾ ಅಂತ 3 ಶರೀರ. ಇದನ್ನ ತಗೊಂಡು ವಿಬುಧರು, ಪಿತೃಗಳು ಮತ್ತೆ ಅಸುರರು ಇವ್ರನ್ನೆಲ್ಲ ಅವರು ಸೃಷ್ಟಿ ಮಾಡಿದ್ರು. ಇನ್ನು ಗಂಧರ್ವ ಅಪ್ಸರರು ಇವ್ರ ಸೃಷ್ಟಿಗೆ ಕಾಂತಿ ಅಂತ ಒಂದು ಶರೀರ ತಗೊಂಡ್ರಂತೆ.
ಯಕ್ಷರಾಕ್ಷಸರನ್ನ ಸೃಷ್ಟಿ ಮಾಡ್ಲಿಕ್ಕೆ ರಾತ್ರಿ ಅನ್ನೋ ಶರೀರ, ಭೂತ ಪ್ರೇತ ಪಿಶಾಚ ಇವುಗಳ ಸೃಷ್ಟಿ ಮಾಡ್ಲಿಕ್ಕೆ ತಂದ್ರಿ ಅನ್ನೋ ಶರೀರ, ಸಿದ್ಧಚಾರಣ ವಿದ್ಯಾಧರ ಸೃಷ್ಟಿಗೆ ತಿರೋಧಾನ ಶಕ್ತಿಯನ್ನು ತಗೊಂಡ್ರು, ಮತ್ತೆ ಕಿನ್ನರ ಪುರುಷರ ಸೃಷ್ಟಿಗೆ ಪ್ರತಿಬಿಂಬ ಅಂತ ತಗೊಂಡ್ರು ಅಂತ. ಅದರಿಂದ ಒಂದೊಂದು ಸೃಷ್ಟಿಗೆ ಯಾವ್ಯಾವ ಸೃಷ್ಟಿಗೆ ಯಾರು ಏನಂತ ತಗೊಂಡ್ರು ಅದಕ್ಕೆ ಸಂಬಂಧಪಟ್ಟಾಗ ಅವ್ರವ್ರ ಗುಂಪನ್ನು ಮಾಡಿದೀವಿ ಅಂತ ವ್ಯಾಖ್ಯಾನ ಮಾಡಿದ್ರು. ಆದ್ರೆ ಇದು ಸರಿ ಇಲ್ಲ. ಯಾಕೆಂದ್ರೆ ಬ್ರಹ್ಮದೇವರು ಇಷ್ಟೊಂದ್ ಶರೀರ ಯಾಕೆ ತಗೊಳ್ಬೇಕು, ಮತ್ ಒಂದ್ ಶರೀರ ತಗೊಳ್ತಾರಂತೆ ಇಬ್ರನ್ನ ಸೃಷ್ಟಿ ಮಾಡ್ತಾರಂತೆ, ಇನ್ನೊಂದ್ ಶರೀರ ತಗೊಂಡು ಇನ್ನೊಬ್ರನ್ನ ಯಾರೋ ಸೃಷ್ಟಿ, ಈ ತರ ಯಾಕೆ ಮಾಡ್ತಾರ? ಒಂದೇ ಶರೀರದಿಂದ ಇಷ್ಟೇ ದೇವತೆಗಳನ್ನ ಸೃಷ್ಟಿ ಮಾಡಬೇಕು ಅಂತಿಲ್ಲ. ಅಷ್ಟೇ ಅಲ್ದೇನೆ ಒಂದೇ ವಿಭಾಗದಲ್ಲಿ ಸಿದ್ಧಚಾರಣ ವಿದ್ಯಾಧರರು ಬರ್ತಾರೆ, ಅವರಿಗೆ ಜೊತೆಗೆ ಹೇಳ್ಬೇಕು ನೀವು ಸಿದ್ಧಚಾರಣ ವಿದ್ಯಾಧರನ್ನ. ಒಮ್ಮೆ ಸಿದ್ಧರು ಒಂದು ಪ್ರತ್ಯೇಕ ಇಟ್ಕೊಳ್ಳೋದು, ಚಾರಣ ವಿದ್ಯಾಧರನ್ನು ಒಂದ್ ಕಡೆ ಹಾಕೋದು, ಅದನ್ನ ಮಾಡೋ ಹಾಗಿಲ್ಲ. ಇದು ಒಂದು. ಇದೇ ರೀತಿ ಯಕ್ಷ ರಾಕ್ಷಸರು ಏನಿದ್ದಾರೆ ಅವರೆಲ್ಲ ಮೂಢರು ಅಂತಾನೆ ಇದೆ. ಅದರಿಂದ ಅವ್ರು ದೇವತೆಗಳೇ ಅಲ್ಲ ವಸ್ತುತಃ. ಮತ್ತೆ ದೇವತೆಗಳ ಇದ್ರಲ್ಲಿ ಯಾಕೆ ಸೇರಿಸಿದ್ರಿ, ಅದು ಒಂದು ಪ್ರಶ್ನೆ ಉಂಟಾಗುತ್ತೆ. ಹಾಗೆ ಯಕ್ಷ ರಾಕ್ಷಸರಲ್ಲಿ ಕೆಲವರಲ್ಲಿ ಮಾತ್ರ, ಅಲ್ಲಿ ಕೆಲವರು ಏನಿದ್ದಾರೆ ಅವರು ಊರ್ಧ್ವ ಸ್ರೋತಸ್ಸು, ಅವ್ರಿಗೂ ಒಳ್ಳೇದಾಗತ್ತೆ. ಯಕ್ಷ ರಾಕ್ಷಸರಲ್ಲೂ ಕೆಲವರಿಗೆ ಮಾತ್ರ. ಯಾರಿಗ್ ಒಳ್ಳೇದಾಗತ್ತೆ ಅವ್ರನ್ನ ದೇವತೆಗಳು ಅಂತ ಕರಿಬೇಕು ಅಂತ. ಈ ತರ ಎಲ್ಲಾ ಪ್ರಶ್ನೆಗಳಿಗೆ ಅವಕಾಶ ಇದೆ. ಆದ್ರೆ ಈ ಪ್ರಶ್ನೆಗಳಿಗೆ ಅಲ್ಲೇನೂ ಕೂಡ ಉತ್ತರ ಬಂದಿಲ್ವಲ್ಲ ಅಂದ್ರೆ ಇಲ್ಲ. ಅದಕ್ಕೆ ಆಚಾರ್ಯ ಉತ್ತರ ಕೊಡ್ತಾರೆ, ಹಾಗಲ್ಲ. ಪ್ರೋಕ್ತ ಅಷ್ಟವಿಧ ದೇವಾಹ, ಅದಕ್ಕೇನು ಉತ್ತರ ಅನ್ನೋದನ್ನ ವಿಸ್ತಾರವಾಗಿ ಇಲ್ಲಿ ಆಚಾರ್ಯರು ತಾವೇನು ಭಾಗವತ ತಾತ್ಪರ್ಯದಲ್ಲಿ ಉತ್ತರ ಕೊಟ್ಟರು ಅದನ್ನ ವ್ಯಾಖ್ಯಾನಕಾರರು ಇನ್ನು ವಿಸ್ತಾರವಾಗಿ ಮಾಡ್ತಾ ಹೋಗ್ತಾರೆ. ಇನ್ನು ಅನೇಕ ವಿಷಯಗಳಿದೆ ಇದರಲ್ಲಿ ಟಿಪ್ಪಣಿಲಿ. ಆ ವಿಷಯಗಳನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸರಾಜ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಗೋಪಾಲಕೃಷ್ಣ ಹರೇ ನಮ ಗುರುಗಳೇ. ಧನ್ಯವಾದಗಳು ಗುರುಗಳೇ. ನಮಸ್ಕಾರ ಗುರುಗಳು. ನಮಸ್ಕಾರ ಗುರುಗಳಿಗೆ ಧನ್ಯವಾದಗಳು. ಧನ್ಯವಾದಗಳು. ತುಂಬಾ ಚೆನ್ನಾಗಿ ಹೇಳಿದ್ರಿ ಆಚಾರ್ಯ, ಅರ್ಥ ಆಗೋ ಚೆನ್ನಾಗಿ ಹೇಳಿದ್ರಿ. ನಮಸ್ಕಾರ ಆಚಾರ್ಯರೇ.